ಸ್ನೇಹಿತರೆ, ಭಾಳ ದಿವಸದಿಂದ ಕೆಲವು ಮಾತು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಆದರೂ ಟೈಮ್ ಸೆಟ್ ಆಗಿಲ್ಲ. ಅನೇಕ ಕಾರಣದಿಂದ ನಿಮ್ಮ ಮುಂದೆ ಬಂದಿಲ್ಲ. ಸದ್ಯಕ್ಕೀಗ ವಿಷಯ ಏನಪ್ಪ ಅಂದರೆ, ನಮ್ಮ ದೇಶದಲ್ಲಿ, ನಮ್ಮ ಸ್ಟೇಟಲ್ಲಿ, ನಮ್ಮ ಜಿಲ್ಲೆ, ನಮ್ಮ ತಾಲ್ಲೂಕು, ನಮ್ಮ ಊರಲ್ಲಿ ನಡೀತಿರೋದು ಘಟನೆಗಳು ಅನೇಕ ನಮೂನೆ ಘಟನೆ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ಕರ್ಮಕಾಂಡಗಳು ನಡೀತಾ ಇರೋದು. ಅದರಾಗೆ ಅಂದರೆ ಒಂದು ದೊಡ್ಡ ಕರ್ಮಕಾಂಡ ಏನಪ್ಪ ಅಂದರೆ, ತನ್ನ ಹುಟ್ಟಿ ಬೆಳೆಸಿ ವಿದ್ಯಾವನ್ನು ಕೊಟ್ಟು ಶಿಕ್ಷಣ ಕೊಟ್ಟು ಆರೋಗ್ಯವನ್ನು ನೋಡಿಕೊಂಡು ಒಂದು ಹಂತದಲ್ಲಿ ಒಂದು ನೌಕರಿಯನ್ನು ಕೊಡಿಸಿ ಮದುವೆ ಮಾಡಿ ನಂತರ ಕಷ್ಟ ಅನುಭವಿಸ್ತಾ ಇರೋದು ತಂದೆ ತಾಯಿಯ ವಿಷಯ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಯಾಕೆ ಈ ದಿನ ಈ ವಿಷಯನ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಅಂದರೆ, ಹಲವಾರು ವಿಡಿಯೋ ನೋಡಿದ್ದೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ. ತಂದೆ ತಾಯಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದಾರೆ, ಎಷ್ಟು ನೋವು ಅನುಭವಿಸ್ತಾ ಇದ್ದಾರೆ, ಏನೇನು ಕಾರಣದಿಂದ ಅವರಿಗೆ ಯಾವ ಥರ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ತನ್ನ ಮಕ್ಕಳು ಅಂತ. ಅದೇ ಥರ ಒಂದು ಘಟನೆ ನಡೆದಿದೆ ಮುಂಬೈ, ಮಹಾರಾಷ್ಟ್ರದಲ್ಲಿ. ಅವರು ಒಂದು ಬಟ್ಟೆ ವ್ಯಾಪಾರಿ, ಅವರಿಗೆ 3 ಹೆಣ್ಣು ಮಕ್ಕಳು ಇದ್ದಾರೆ. ಆ 3 ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿ ಅವರಿಗೆ ಒಂದು ಆಶ್ರಯನ ಕೊಟ್ಟು, ಒಂದು ವಿದ್ಯೆಯನ್ನು ಕೊಟ್ಟು, ಅವರಿಗೆ ನೌಕರಿನೂ ಕೊಡಿಸಿದ್ದಾರೆ. ಆ 3 ಹೆಣ್ಮಕ್ಳು ಬೇರೆ ಬೇರೆ ಜಾಗದಲ್ಲಿ ವಾಸ ಆಗಿದ್ದರು. ಅನೇಕ ಕಾರಣದಿಂದ ತಂದೆ ತಾಯಿಗೆ ಕಷ್ಟ ಬಂತು. ಅವರು ಆಸ್ತಿಯನ್ನು ಮಾರಿ ಏನೋ ಅವರು ಮನೆತನದಲ್ಲಿ ಕಷ್ಟ ಇತ್ತು, ಅದು ಪರಿಹಾರ ಮಾಡಿಕೊಂಡು ಆನಂತರ ಇವರು ಗಂಡು ಮಕ್ಕಳು ಇಲ್ಲ, 3 ಹೆಣ್ಮಕ್ಳು ಇತ್ತು. ಇವರು ಕೊನೆಗೆ ಇವರಿಗೆ ಅನಾಥಾಶ್ರಮ ಗತಿಯ ದೊಡ್ಡ ವ್ಯಾಪಾರಿ, ಬಟ್ಟೆ ವ್ಯಾಪಾರಿ, ಏನೋ ಅನೇಕ ಕಾರಣದಿಂದ ಲಾಸ್ ಆಗಿತ್ತು. ಏನೋ ಅನಾಥಾಶ್ರಮ ಹೋಗೋದ ನಂತರ ತಾಯಿ, ಇದು ಜಾಸ್ತಿ ದಿನದ ಮಾತಲ್ಲ, ಇದು 1.5 ವರ್ಷ 2 ವರ್ಷ ಒಳಗಿನ ಮಾತು. ತಾಯಿ ತಂದೆ ಇಬ್ಬರು, ಗಂಡ ಹೆಂಡತಿ ಇಬ್ಬರು ಅನಾಥಾಶ್ರಮ ಸೇರಿಕೊಂಡು ಅಲ್ಲಿ ಅನಾಥಾಶ್ರಮ ನೋಡಿಕೊಂಡು ಚೆನ್ನಾಗಿ ನೋಡ್ಕೊಂತದ ನಾವು ಗೊತ್ತೈತಿ ನಿಮಗೆ. ಆದರೆ ಇವರು ತಮ್ಮ ತಂದೆ ತಾಯಿಗೆ ಬಂದು, ಹೇಗಿದ್ದೀರಿ ನೀವು, ಏನು ಮಾಡ್ತಿದ್ದೀರಿ, ಆರೋಗ್ಯ ಹೆಂಗಿದೆ, ಯಾವ ಸಹ ಕೇಳಿಲ್ಲ. ಕೊನೆಗೆ ತಾಯಿ ತೀರ್ಕೊಂಡಿತ್ತು. ತನ್ನ ಹೆಂಡತಿಗೆ ಗಂಡನೇ ಬೆಂಕಿಗೆ ಆಹುತಿ ಮಾಡಿದರು, ಬೆಂಕಿ ಕೊಟ್ಟರು. ಅದೇನೇನು ಮಾಡಬೇಕಿತ್ತು ಪೂರ್ತಿ ಕೆಲಸ ಮಾಡಿದರು. ಆದರೂ ಹೆಣ್ಮಕ್ಳು ಬಂದು ನೋಡಿಲ್ಲ, ತಾಯಿಗೂ ಸಹ ನೋಡಿಲ್ಲ. ಒಂದು ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಹೆಣ್ಮಗಳು UP ಅಫ್ಜಲ್ ಗಢಲ್ಲಿ, ಆಜಮ್ಗಢಲ್ಲಿ ಇದ್ದಾರೆ. ಒಂದು ಹೆಣ್ಣು ಮಗಳು ನೇಪಾಳಲ್ಲಿ, ಒಂದು ಹೆಣ್ಣು ಮಗಳು ಮುಂಬೈದಲ್ಲಿ, ಸ್ವತಃ ಮುಂಬೈದಲ್ಲಿ. ಆದರೂ ಯಾರು ಸಹ ಬಂದು ಆ ತಾಯಿಗೆ ನೋಡಿಲ್ಲ, ಕೊನೆ ಕ್ಷಣದಲ್ಲಿ ನೋಡಿಲ್ಲ. ಅವ್ರ ತಂದೆ ಏನು ಮಾಡಬೇಕಿತ್ತು ಅದು ಮಾಡಿದರು. ಲಾಸ್ಟಿಗೆ ಇತ್ತೀಚೆಗೆ ಒಂದು 20-25 ದಿನ ಹಿಂದೆ ತಾಯಿಯಂತೂ ಹೊತ್ತು ತಂದೆ ಇದ್ದಾರೆ, ತಂದೆಗಾರ ನೋಡೋಣ ಅಂತ ಯಾರಿಗೂ ಆ ಮನೋಭಾವನೆ ಬಂದಿಲ್ಲ. ಅದು ಏನು ಕಾರಣ ಗೊತ್ತಿಲ್ಲ. ಏನೇ ಕಾರಣ ಇಲ್ಲಿ, ತನ್ನ ತಂದೆ ತಾಯಿ ಮಾಡಿದ ಕಷ್ಟಕ್ಕೆ ಈ ಫಲ ಇಷ್ಟೇನಾ ಈ ಭೂಮಿಯಲ್ಲಿ ಕೊಡ್ತಾ ಇರೋದು ಮಕ್ಕಳು? ಒಂದು ಪ್ರಶ್ನೆ. ಕೊನೆ ಹಂತದಲ್ಲಿ ತಂದೆ ಕಾಯ್ತಾ ಇದ್ರು, ನೋಡ್ತಾ ಇದ್ರು, ಬಾಗಿಲು ನೋಡ್ತಾ ಇದ್ರು ಆಶ್ರಮದಿಂದ. ಇವತ್ತು ಬರುತ್ತೆ ಮಗಳು, ನಾಳೆ ಬರ್ತವೆ, ಇದೇ ಥರ ಕಾದು ಕಾದು ಸುಸ್ತಾದರು. ಆದರೂ ಬಂದಿಲ್ಲ. ಕೊನೆ ಹಂತದಲ್ಲಿ 20 ದಿವಸ ಆಯ್ತು, ಅವರು ತೀರ್ಕೊಂಡು ಅನಾಥಾಶ್ರಮದಾಗ ಏನೇನು ಮಾಡಬೇಕಿತ್ತು ಮಾಡಿದರು. ಆದರೂ ಒಂದು ವಿಷಯ ಮಕ್ಕಳಿಗೆ ತಿಳಿಸಿದರು, ಹೆಣ್ಮಕ್ಳಿಗೆ, ನಿಮ್ಮ ತಂದೆ ನಿಧನಿದ್ದಾರೆ, ನೀವು ಬಂದು ಅವರ ಅಂತಿಮ ಸಂಸ್ಕಾರ ಏನೋ ಮಾಡ್ತೀರಾ ಅಂದರೆ, ಮಕ್ಕಳು ಹೇಳ್ತಾರೆ, 5,100 ರೂಪಾಯಿ ನಾವು ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ನೀವೇ ಪೂರ್ತಿ ಕೆಲಸ ಮಾಡಿ. ಆದರೆ ಕೊನೆ ಹಂತದಲ್ಲಿ ನೀವು ಏನು ಬೆಂಕಿ ಕೊಡ್ತೀರಾ, ನಮಗೆ ವಿಡಿಯೋ ಕಾಲಲ್ಲಿ ತೋರಿಸ್ರಿ ಅಂತ ಅವ್ರು ಕೇಳ್ಕೊತಾರೆ.
ಸ್ನೇಹಿತರೆ, ತಂದೆ ತಾಯಿ ಅಂದರೆ ಏನಂತ ತಿಳ್ಕೊಂಡಾಗ ಈ ಪ್ರಪಂಚದಲ್ಲಿ ಅರ್ಥ ಆಗ್ತಾ ಇದೆ. ಕೊನೆಯ ಹಂತದಲ್ಲಿ ಅವರು ಮುಖ ನೋಡೋಕ್ಕೂ ಇವ್ರಿಗೆ ಇಷ್ಟ ಇಲ್ಲ ಅಂದರೆ ಆ ತಂದೆ ತಾಯಿ ಕಷ್ಟ ಅನುಭವಿಸಿ ಇವ್ರಿಗೆ ಮದುವೆ ಮಾಡಿ ಇವ್ರಿಗೆ ಸಹ ಒಂದು ಕೆಲಸವನ್ನು ಕೊಡಿಸಿ ಎಲ್ಲ ಕಾರಣ ಮುಗಿಸಿದ ಮೇಲೂ ಒಂದ್ಸಲಿ ಬಂದರೆ ನೋಡಬೇಕಾ? ಕೊನೆಯಂತೆ ಸಾವು ಆಗಿದ್ದಮ್ಮ ಬರ್ರಿ ಅಂದ್ರೂ ಅನಾಥ ಆಶ್ರಮದವ್ರು ಹೇಳಿದ್ರು, ಬಂದಿಲ್ಲ. 5,000 ರೂಪಾಯಿ 5,100 ರೂಪಾಯಿ ಅಕೌಂಟಿಗೆ ಆಗಿದ್ರು. ಅನಾಥಾಶ್ರಮ ಏನು ಹೇಳಿದ್ರು, ನಾವು 1.5 ವರ್ಷ ನಿಮ್ಮ ತಂದೆ ತಾಯಿಗೆ ನೋಡ್ಕೊಂಡಿದ್ದೀವಿ, ಕೊನೆ ತನಕ ನಾವು ಕೆಲಸ ಮಾಡ್ತೀವಿ, ನೀವು 5,100 ರೂಪಾಯಿ ವಾಪಸ್ ತೊಗೊಳ್ಳಿ ಅಂತ ವಾಪಸ್ ಹಾಕಿದ್ರು. ನಾನು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಕಾಲದಲ್ಲಿ ತನ್ನ ತಂದೆ ತಾಯಿಗೆ ಮಕ್ಕಳು ಮಾಡ್ತಾ ಇರೋದು ಎಷ್ಟು ಸರಿ ಅಂತ ನೀವು ಆಲೋಚನೆ ಮಾಡಬೇಕು. ಯಾಕಂದರೆ ಈ ಮಾತು ನನಗೆ ಯಾಕಪ್ಪ ಬಂತಂದರೆ ಮನಸ್ಸಲ್ಲಿ, ಈ ತಂದೆ ತಾಯಿ ಮಾಡ್ತಿರೋ ಮಕ್ಕಳಿಗೆ ಈಗಿಂದು ನಾಳೆ ನಮಗೂ ಬರ್ಬೋದಾ? ನಮಗೂ ಯಾಕೆ ಬರಲ್ಲ? ಯಾಕೆ ಈ ಥರ ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಆಲೋಚನೆ ಬಂತು ನನಗೆ. ಕೊನೆ ಹಂತದಲ್ಲಿ ಇಂಥ ಮಕ್ಕಳು ಬೇಕಾ ಮಕ್ಕಳು? ಏನೇನೋ ಹರಕೆ ಹೊರಿಸ್ಕೊಂಡು ಮಕ್ಕಳು ಓದಿಸ್ಕೊಳ್ತೀವಿ, ಇಂಥ ಮಕ್ಕಳು ಯಾಕೆ ಬೇಕಪ್ಪ? ತಂದೆ ತಾಯಿಗೆ ಕೊನೆ ಟೈಮಲ್ಲಿ ಬಂದು ನೋಡೋಕ್ಕೂ ಆಗಿಲ್ಲ. ಇವ್ರಿಗೆ ಅಷ್ಟೊಂದು ಬ್ಯುಸಿನಾ? ಅಷ್ಟೊಂದು ಇವರು ಕೆಲಸ ಮಾಡ್ತಾ ಇದ್ದಾರಾ? ಹೆತ್ತ ತಂದೆ ತಾಯಿ ಸತ್ರು ಬರಲ್ಲ ಅಂದರೆ ಆಲೋಚನೆ ಮಾಡಿರಿ, ಈಗಿನ ಮಕ್ಕಳಲ್ಲಿ ಮನಸ್ಸಲ್ಲಿ ಎಂಥ ವಿಷಯ ಇರಬೇಕು ತಂದೆ ತಾಯಿ. ಅದಕ್ಕೆ ನಾನು ಈ ಮಾತು ಯಾಕೆ ಹೇಳ್ತಿದ್ದೆ ಅಂದರೆ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರ್ಯಾರು ತಂದೆ ತಾಯಿ ಇದ್ದರೆ, ವಯಸ್ಸಾದರೂ ಇದ್ದರೆ, ವೃದ್ಧರು ಇದ್ದರೆ, ಯಾರ್ಯಾರು ಕಷ್ಟ ಕೊಟ್ಟರೆ ಅವ್ರಿಗೆ 4 ಬುದ್ಧಿ ಮಾತು ಹೇಳ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಂಥ ಮಕ್ಕಳು ಇಲ್ಲದ್ರೂ ಅಷ್ಟು. ಇಂಥ ಮಕ್ಳಿಗೆ ಯಾಕೆ ಬೇಕಪ್ಪ? ಕಷ್ಟಪಟ್ಟು ತಂದೆ ತಾಯಿ ಇಲ್ಲಿ ತನಕ ತಂದರು, ಒಂದು ಲಾಸ್ಟಿಗೆ ಬೆಂಕಿ ಇಡೋಕ್ಕೂ ಬರಲ್ಲ ಅಂದರೆ ಇಂಥ ಮಕ್ಕಳು ಬೇಕಾ? ನೀವೇ ಯೋಚನೆ ಮಾಡಿರಿ ಸ್ನೇಹಿತರೆ. ಇಂಥ ಸುದ್ದಿ ಇನ್ನೊಂದು ಐತೆ. ಇದು ಏನಪ್ಪ ಅಂದರೆ ಸಿಟಿ ಸುದ್ದಿ. ಯಾಕಂದರೆ ಈಗ ಸಿಟಿಯಲ್ಲಿ ಏನೇನೋ ಎಂತೆಂಥ ಸುದ್ದಿ ಬರ್ತವೆ ನಿಮಗೆ ಗೊತ್ತೈತೆ. ಆದರೂ ಇದು ಒಂದು ಸ್ವಲ್ಪ ಕ್ಲಾರಿಟಿ ಕೊಟ್ಟೆ ನಾವು. ಯಾಕಂದರೆ ಜನ ಈಗಿನ ಇರೋದು ವಾತಾವರಣ, ಈಗಿರೋದು ಮಕ್ಕಳು ತಂದೆ ತಾಯಿ ಮಾತು ಕೇಳ್ತಾ ಇಲ್ಲ, ಅವ್ರದ್ದೇ ಒಂದು ರೂಟ್ ಆಗಿಬಿಟ್ಟಿದೆ. ನಾನು ಯಾರಿಗೆ ಏನು ಕೇಳಬೇಕು? ನಮ್ಮಪ್ಪ ಮಾಡಿದ್ರೆ ಅವನು ಆಸೆಗೆ ಅವ್ನು ಮಾಡ್ಕೊಂಡಾನೆ. ಇದೇ ಮಾತು ಬರ್ತಾ ಇದ್ದಿದ್ದು. ನೀವು ಹುಡ್ಸಿದ್ರೆ ನಿನ್ನ ಆಸೆಗೆ ನೀನು ಹುಡ್ಸ್ಕೊಂಡು ಅಷ್ಟೇ, ನನಗೇನು ಮಾಡಿದೆಯಾ ಅಂತಾರೆ. ಎಷ್ಟು ಮಾಡಿದ್ರು ತಂದೆ ತಾಯಿಗೆ ನೋವು ಕೊಡೋದು ಈ ಮಕ್ಕಳು. ಇಂಥ ಮಕ್ಕಳು ಬಿಡಲ್ಲ. ಆದರೂ ಒಳ್ಳೆ ಮಕ್ಕಳು ಇದ್ದಾರೆ, ಇಲ್ಲ ಅಂತಿಲ್ಲ. ಇಲ್ಲಾಂದ್ರೆ ಪ್ರಪಂಚ ಮುಳುಗೋಗ್ಬಿಡ್ತಿತ್ತು. ಎಲ್ಲ ಇದ್ದಾವೆ, ಕೆಲವು ಮಂತ್ಯದಲ್ಲಿ ಒಳ್ಳೆ ಮಕ್ಕಳು ಇದ್ದಾವೆ. ಈ ಥರ ಮಕ್ಕಳಿಗೆ ನನಗೆ ಯಾಕೋ ಭಾರಿ ಬೇಸರ ಆಯಿತು ಸ್ನೇಹಿತರೆ. ಇಂಥ ನಿಮ್ಮ ಆಸ್ಪಾಸು ಅಕ್ಕಪಕ್ಕ ಏನಾರು ಇಂಥ ಘಟನೆ ನಡೆದರೆ ನೀವೇ ಒಂದು ಸ್ವಲ್ಪ ಬುದ್ಧಿ ಮಾತು ಹೇಳಿ ಅವರಿಗೆ, ಈ ದಿನ ನಿನಗೂ ಬರುತ್ತಪ್ಪ, ನಿನಗೂ ಒಂದು ಕಾಲ ಬಂದೇ ಬರುತ್ತೆ, ಈ ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ತಂದೆ ಅನಾಥಾಶ್ರಮದಲ್ಲಿ ಬಾಗಿಲು ನೋಡ್ತಾ ಇದ್ದಾನೆ, ನನ್ನ ಮಕ್ಕಳು ಬರ್ತವೆ ಅಂತ, ಆದರೂ ಬಂದಿಲ್ಲ. ಕೊನೆ ಹಂತದಲ್ಲಿ ಮಶಾಣ ಸೇರಿದ್ರು ವಿಡಿಯೋ ಕಾಲ್ ಮಾಡಿರಿ ಅಂತ ಹೇಳ್ತಾರೆ. ಇಂಥ ಮಕ್ಕಳು ಯಾಕ್ರಿ ಸ್ವಾಮಿ ಹುಟ್ಕೋಬೇಕು? ಯಾಕೆ ಹುಡ್ಸ್ಕೋಬೇಕು? ಬೇಕಾಗಿಲ್ಲ. ಪ್ರಪಂಚ ಈಗ ಇವತ್ತೇ ಕೊನೆ ಆಗಲಿ, ಇಂಥ ಮಕ್ಕಳು ಬೇಡ ಅಂತ ಭಾಳಷ್ಟು ನಂದು ಜನ ಹೇಳ್ತಾ ಇರ್ತಾರೆ. ಅದಕ್ಕೆ ನಾನು ಈ ವಿಡಿಯೋ ಮಾಡಿದ್ದೀನಿ. ನಾವು ಮಕ್ಕಳು ಸಹ ತನ್ನ ತಂದೆ ತಾಯಿಗೆ ಇಂಥ ಕಷ್ಟ ಕೊಡೋಕ್ಕೆ ಹೋಗ್ಬೇಡ್ರಿ, ಮನಸ್ಸು ನೋವು ಮಾಡೋಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿ ಯಾರೋ ಒಬ್ಬರು ಜೊತೆ ಜಾಸ್ತಿ ಹೊಂದಾಣಿಕೆ ಇದ್ದೇ ಇರುತ್ತೆ. 5 ಮಕ್ಕಳಿದ್ರೆ 5 ಜೊತೆ ಇರಲ್ಲ, ಯಾರೋ ಒಂದು ಪ್ರೀತಿ ಜಾಸ್ತಿ ಇರುತ್ತೆ. ಆದರೂ ಆ ಪ್ರೀತಿ ಜಾಸ್ತಿ ಅವ್ರಿಗೆ ಐತಂತ ನೀವು ನಿಮ್ಮ ತಂದೆ ತಾಯಿಗೆ ಪ್ರೀತಿ ಮಾಡೋದು ಬಿಡಬೇಡ್ರಿ. ಅವ್ರಿಗೆ ಆರೋಗ್ಯ ಕೇಳ್ಕೊಳ್ಳಿ, ಊಟದ ಕೇಳ್ಕೊಳ್ರಿ. ಏನು ತೊಗೊಂಡೋಗಲ್ಲ, ಎಲ್ಲ ಬಿಟ್ಟು ಹೋಗೋದೇ. ಪ್ರಪಂಚದಲ್ಲಿ ಯಾವನು ಕೋಟ್ಯಾಧೀಶರನು ಏನು ಒಯ್ದಿಲ್ಲ, ಎಲ್ಲ ಬರೀ ಕೈಯಲ್ಲಿ ಬಂದ ಬರೀ ಕೈಯಲ್ಲಿ ಹೋಗೋದು. ಇರೋದು ತನಕ 4 ದಿನ ಒಳ್ಳೆ ಕೆಲಸ ಮಾಡಿ ಸತ್ತರೆ ಜನ ಹೋದ ಮೇಲೆ ನಿನ್ನ ಹೆಸರು ಹೇಳ್ತಾರೆ. ಇಲ್ಲ ಅಂದರೆ ಎಂಥ ಇಲ್ಲ ಹೆಣ ಹೋಗ್ತಾ ಇದ್ದೆ ಅಂದರೆ ಹೇಳ್ತಾರೆ, ಹೋಗ್ಲಿ ಬಿಡಪ್ಪ, ಯಾರಿಗೆ ಉದ್ಧಾರ ಮಾಡಿ ಹೋಗಿದ್ದಾನೆ ಇವನು, ಯಾರಿಗೆ ಒಳ್ಳೇದು ಮಾಡಿದ್ದಾನೆ. ಎಲ್ಲ ತಂದೆ ತಾಯಿ ಹುಟ್ಟಿದ ತಂದೆ ತಾಯಿಗೆ ಬಿಟ್ಟಿಲ್ಲ. ಇಂಥವ್ನಿಗೆ ಏನು ಇಲ್ಲೇ ಐತೆ, ನೀವು ಅಲ್ಲಿ ನೋಡಬೇಡ್ರಿ, ಇಲ್ಲೇ ಎಲ್ಲ ಐತೆ. ಇವ್ ಮೇಲೇ ಎಲ್ಲ ಉತ್ತರ ಐತೆ.
ಮೊದಲೇ ಹೇಳ್ತಿದ್ರು ಕೊನೆ ಸತ್ತ ಮೇಲೆ ನೋಡಬೇಕು ಅಂತ. ಈಗ ಸತ್ತ ಮೇಲೆ ನೋಡೋಂಗಿಲ್ಲ, ಹುಟ್ಟಿದ ತನಕ ಹೋಗೋದು ಒಳಗೆ ಎಲ್ಲ ನಿನಗೆ ದೇವ್ರು ತೋರಿಸ್ತಾನೆ. ಅಹಂಕಾರ, ನಾನು, ನಂದು, ನಾನು ಮಾಡಿದ್ದು, ಅಲ್ಲೇ ತಂದೆ ತಾಯಿ ಹುಟ್ಟಿದ ಮೇಲೆ ನೀನು ಮಾಡಿದ್ದು. ನಿನ್ನ ತಂದೆ ತಾಯಿ ನೀವು ಹುಡ್ಸಿಲ್ಲ ಅಂದರೆ ನೀನೇನು ಮಾಡ್ತಿದ್ದೀಯ, ನೀನೆಲ್ಲಿ ಬರ್ತಿದ್ದೀಯ? ಇಷ್ಟು ಬುದ್ಧಿ ಇಟ್ಕೋಬೇಕು ತಲೆಯಲ್ಲಿ. ಇಷ್ಟು ಮಾತು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಐತೆ, ಇನ್ನೂ ಅದು ಹಳ್ಳಿ ವಿಡಿಯೋ ನೆಕ್ಸ್ಟಲ್ಲಿ ಇನ್ನೊಂದು ನಾನು ಮಾಡ್ತೀನಿ ಟೈಮ್ ಇದ್ದರೆ. ಅಲ್ಲಿ ತನಕ ಸೇಫಾಗಿರಿ, ಸುರಕ್ಷತೆ ಇರಿ. ಯಾವುದೇ ಕಾರಣಕ್ಕೂ ವಯಸ್ಸಾದವರಿಗೆ ಕೀಳು ಮಟ್ಟದಲ್ಲಿ ನೋಡೋಕ್ಕೆ ಹೋಗಬೇಡ್ರಿ. ಈ ಕಾಲ ನಿಮಗೆ ಬಂದೇ ಬರುತ್ತೆ. ನೀವು ಮಾಡಿದ ಪಾಪಗಳು ನೀವು ತೊಳಲೇಬೇಕು. ಇಲ್ಲೇ ಬೇರೆ ಕಡೆ ನೀವು ಸುಟ್ಟು ಹೋಗ್ತೀವಿ, ನಮಗೆ ಸುಡ್ತಾರೆ, ನಮ್ದೇನು ಪಾಪ ತಿಳ್ಕೊಬೇಡ್ರಿ. ಉಣ್ತಾರೆ, ನನ್ನ ಪಾಪ ತೊಳ್ಕೊಳ್ತೀವಿ ಅಂತ ತಿಳ್ಕೊಬೇಡ್ರಿ. ಎಲ್ಲ ಪಾಪ ಪರಿಹಾರ ಇಲ್ಲೇ ಆಗಬೇಕು. ಈ ಭೂಮಿ ಮೇಲೆ ನಿಮಗೆ ತೋರಿಸ್ತಾನೆ, ನಿಮ್ಮ ಎದುರುಗಡೆನೇ ತೋರಿಸ್ತಾನೆ, ನಿನ್ನ ಕಣ್ಣು ಮುಂದೆನೇ ತೋರಿಸ್ತಾನೆ.